ನಿಮಗಿದು ಗೊತ್ತಿರಲ್ಲ ಅಂತ ಕಾಣುತ್ತೆ ಮೇ ಬಿ, ಅಥವಾ ಸ್ವಲ್ಪ ಜನ ಗೊತ್ತಿರುತ್ತೆ ಅಂತಲೂ ಕಾಣುತ್ತೆ. ಡಾರ್ಕ್ ವೆಬ್ ಅಂತ ದೆರ್ ಆರ್ 3 ಲೇಯರ್ ಅಥವಾ 3 ಕ್ಯಾಟಗರಿ ಇರುತ್ತೆ ಇಂಟರ್ನೆಟ್ಟಲ್ಲಿ. ಬಹಳಷ್ಟು ಜನಕ್ಕೆ ಗೊತ್ತಿರೋದೇ ಒಂದೇ ಕ್ಯಾಟಗರಿ. ಅವ್ರದ್ದು ಮೆಡಿಕಲ್ ರಿಪೋರ್ಟ್ ಎಲ್ಲ ಸಾಫ್ಟ್ ಕಾಪಿ. ಎಷ್ಟು ಪ್ರಾಬಿಲಿಟಿ ಇರುತ್ತೆ? 0% ರೈಟ್. ಬಟ್ ಡೆಫಿನೆಟ್ಲಿ ಐ ಕ್ಯಾನ್ ಏಬಲ್ ಟು ಆಕ್ಸೆಸ್. ಅಥವಾ ಗನ್ಸ್, ಬಾಂಬ್ಸ್ ಏನಾದರೂ ಬೈ ಮಾಡ್ಬೋದು. ಮತ್ತು ಪಾರ್ನೋಗ್ರಫಿ ಕಂಟೆಂಟ್ ಆಗಿರ್ಬೋದು, ಚೈಲ್ಡ್ ಪಾರ್ನೋಗ್ರಫಿ ಆಗಿರ್ಬೋದು. ಒಂದು ರೂಮ್ ಇರುತ್ತೆ, ಆ ರೂಮಲ್ಲಿ ಒಬ್ಬರು ಚೇರ್ ಮೇಲೆ ಯಾರನ್ನ ಕೂರಿಸಿರ್ತಾರೆ. ಮೇ ಬಿ ಹುಡುಗ ಆಗಿರ್ಬೋದು, ಹುಡುಗಿನ ಆಗಿರ್ಬೋದು. ಪ್ರಾಬಿಲಿಟಿ ದಟ್ ಹುಡುಗಿನೇ ಜಾಸ್ತಿ ಆಗಿರ್ತಾರೆ. ಸೊ ಇವರು ಅದನ್ನು ನೋಡಿಕೊಂಡು ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಿಮಗೆ ಯೂಟ್ಯೂಬಲ್ಲಿ ಸೂಪರ್ ಚಾಟ್ ಅಂತ ಇರುತ್ತೆ. ಹಾಯ್, ಪ್ರತಿ ವೀಕಂತೆ ಈ ವೀಕು ಕೂಡ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಟಾಪಿಕ್ ಬಂದುಬಿಟ್ಟು ನಿಮಗಿದು ಗೊತ್ತಿರಲ್ಲ ಅಂತ ಕಾಣುತ್ತೆ ಮೇ ಬಿ, ಅಥವಾ ಸ್ವಲ್ಪ ಜನ ಗೊತ್ತಿರುತ್ತೆ ಅಂತಲೂ ಕಾಣುತ್ತೆ. ಡಾರ್ಕ್ ವೆಬ್ ಅಂತ. ಏನಿದು ಡಾರ್ಕ್ ವೆಬ್ ಅಂದರೆ? ಡಾರ್ಕ್ ವೆಬ್ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇಂಟರ್ನೆಟ್ ಬಗ್ಗೆ ವಿಷಯ ಹೇಳ್ತೀನಿ. ನೀವೇನೇನಿಲ್ಲ ಇಂಟರ್ನೆಟ್ ಯೂಸ್ ಮಾಡ್ತೀರಾ, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಗೂಗಲ್, ಯಾವುದಾದ್ರೂ ಆಗಿರ್ಬೋದು. ನೀವೇನು ಯೂಸ್ ಮಾಡ್ತೀರಾ ಅದನ್ನು ಸರ್ಫೇಸ್ ವೆಬ್ ಅಂತ ಕರಿತೀವಿ. ಹೆಸರಲ್ಲೇ ಇದೆ ಸರ್ಫೇಸ್. ವೆಬ್ಬಲ್ಲಿ ಸರ್ಫೇಸ್, ಇಂಟರ್ನೆಟ್ಟಲ್ಲಿ ಸರ್ಫೇಸ್ ಇರೋದನ್ನ ನಾವು ಸರ್ಫೇಸ್ ವೆಬ್ ಅಂತ ಕರಿತೀವಿ. ಅಂದರೆ ನೀವು ಇದ್ರಲ್ಲಿ ಏನೇನು ಮಾಡ್ಬೋದು? ಈಗ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರ್ಬೋದು, ಅಥವಾ ಮೆಸೇಜ್ ಮಾಡ್ಬೋದು, ಚಾಟ್ ಮಾಡ್ಬೋದು, ಅಥವಾ ಒಬ್ಬರಿಗೆ ವಿಡಿಯೋ, ಫೋಟೋಗಳೆಲ್ಲ ಕಳಿಸ್ಬೋದು, ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೋದು, ಹೋಟ್ಲ್ ಬುಕ್ ಮಾಡ್ಬೋದು, ಇದೆಲ್ಲ ಕೂಡ ಮಾಡ್ಬೋದು. ಓಕೆ, ಅಂದರೆ ಈಗ ನಾವೇನು ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀವಿ ದಟ್ ಈಸ್ ಓನ್ಲಿ 3 to 4% ಆಫ್ ದ ಇಂಟರ್ನೆಟ್. ನೀವು ಬೆಳಗ್ಗೆಯಿಂದ ಸಂಜೆ ಗಂಟ ಅಥವಾ ರಾತ್ರಿ ಗಂಟ ಪ್ರಪಂಚದಲ್ಲಿರೋ ವೆಬ್ಸೈಟೆಲ್ಲ ಹುಡುಕಿ ಮಾಡಿ ಇಟ್ ವಿಲ್ ಬಿ ಆಫ್ 3 to 4% ಆಫ್ ದ ಇಂಟರ್ನೆಟ್. ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ, ಒಂದು ಎಕ್ಸಾಂಪಲಾಗಿ 100 ಲೀಟ್ರ್ ನೀರಿದೆ. 100 ಲೀಟ್ರ್ ನೀರಲ್ಲಿ 100 ಬಾಟ್ಲು ಇದ್ದಾವೆ. ಜಸ್ಟ್ 3 ಬಾಟ್ಲನ್ನ ಸೈಡಿಗೆ ಇಟ್ರಿ. ಆ 3 ಬಾಟ್ಲು ಸೈಡಿಗೆ ಇಡ್ತಿರಲ್ಲ, ಅದು ಬಂದ್ಬಿಟ್ಟು ನೀವೇನು ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀರಾ ಅದೇ. ಇಟ್ ಕಮ್ಸ್ ಎವ್ರಿಥಿಂಗ್. ನೀವೇನು ಆಕ್ಸೆಸಿಬಿಲಿಟಿ ಮಾಡ್ತಿರೋ ಇಂಟರ್ನೆಟ್ಟಲ್ಲಿ ಅದೆಲ್ಲ ಕೂಡ 3%ಅಲ್ಲೇ ಬರೋದು. ದ ರೆಸ್ಟ್ 97% ಈಸ್ ಸಮಥಿಂಗ್ ಎಲ್ಸ್. ಏನಾಗುತ್ತೆ ಸಮಥಿಂಗ್ ಎಲ್ಸ್ ಅದು? ದೆರ್ ಆರ್ 3 ಲೇಯರ್ ಅಥವಾ 3 ಕ್ಯಾಟಗರಿ ಇರುತ್ತೆ ಇಂಟರ್ನೆಟ್ಟಲ್ಲಿ. ಬಹಳಷ್ಟು ಜನಕ್ಕೆ ಗೊತ್ತಿರೋದೇ ಒಂದೇ ಕ್ಯಾಟಗರಿ. ಅದು ಸರ್ಫೇಸ್ ವೆಬ್ ಅಂತಲೂ ಗೊತ್ತಿಲ್ಲ. ನಾವೇನು ಆ್ಯಕ್ಸೆಸ್ ಮಾಡ್ತೀವೋ ಅದನ್ನು ಸರ್ಫೇಸ್ ವೆಬ್ ಅಂತೀವಿ. ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಡೀಪ್ ವೆಬ್ ಅಂತೀವಿ. ಅಲ್ಲಿ ಎಕ್ಸ್ಪ್ಲೇನ್, ನಾನು ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಡಾರ್ಕ್ ವೆಬ್. ಡೀಪ್ ವೆಬ್ ಅಂದರೆ ಏನು ಅಂತ ಹೇಳಬೇಕು ಅಂದರೆ ಸಿಂಪಲ್ಲಾಗಿ, ಈಗ ಕನ್ಸಿಡರ್ ನನಗೆ ರೋಡಲ್ಲಿ ಯಾರೋ ಹೋಗ್ತಾ ಇರ್ತಾರೆ, ಅಥವಾ ನನಗೆ ಯಾರೋ ಒಬ್ಬರು ಗೊತ್ತಿರ್ತಾರೆ, ಬಟ್ ಅವರು ಸಿಕ್ಕಾಪಟ್ಟೆ ನನಗೆ ಗೊತ್ತಿರೋದಿಲ್ಲ. ಅವರೇನೋ ಕಾರಣಾಂತರಗಳಿಂದ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ ಫಾರ್ ಸಮ್ ಮೆಡಿಕಲ್ ಸಿಚುವೇಶನ್. ಏನೋ ಅವ್ರಿಗೆ ರೋಗ ಬಂದಿರುತ್ತೆ, ಏನಕ್ಕೂ ಗೊತ್ತಿಲ್ಲ. ವಾಟ್ ಈಸ್ ದ ಪಾಸಿಬಿಲಿಟಿ ದ್ಯಾಟ್ ಐ ಕ್ಯಾನ್ ಆಕ್ಸೆಸ್ ದೇರ್ ಡಾಕ್ಯುಮೆಂಟ್, ಮೆಡಿಕಲ್ ಡಾಕ್ಯುಮೆಂಟ್? ಎಷ್ಟು ಪಾಸಿಬಿಲಿಟಿ ಇದೆ? ನಾನು ಅವರನ್ನು ಮಾತಾಡ್ಸೋದಿಲ್ಲ, ಹಾಯ್ ಬಾಯ್ ಅಂತಲೇ ಅಷ್ಟೇ ಇರ್ತೀನಿ. ನೋ ಫಿಸಿಕಲ್ ಕಾಂಟ್ಯಾಕ್ಟ್, ಅವ್ರ ಮೆಸೇಜಲ್ಲಿರುತ್ತೆ. ಅವ್ರದ್ದು ಮೆಡಿಕಲ್ ರಿಪೋರ್ಟ್ ಎಲ್ಲ ಸಾಫ್ಟ್ ಕಾಪಿ. ಎಷ್ಟು ಪ್ರಾಬಿಲಿಟಿ ಇರುತ್ತೆ? 0% ರೈಟ್. ಬಟ್ ಡೆಫಿನೆಟ್ಲಿ ಐ ಕ್ಯಾನ್ ಏಬಲ್ ಟು ಆಕ್ಸೆಸ್. ಅವಾಗಲೇ ಬರೋದು ಡೀಪ್ ವೆಬ್ ಅಂತ. ಅಂದರೆ ಒಂದು ಹಾಸ್ಪಿಟಲ್ ಹತ್ರ ಇರುತ್ತೆ, ಅಥವಾ ಅವ್ರ ಹತ್ರ ಇರುತ್ತೆ ಡಾಕ್ಯುಮೆಂಟ್. ಥರ್ಡ್ ಪರ್ಸನಿಗೆ ಬರುತ್ತಲ್ಲ, ಅದು ಇಟ್ ಈಸ್ ನಾಟ್ ಡೈರೆಕ್ಟ್ಲಿ. ಒಬ್ಬ ಕೊಡಬೇಕಾಗುತ್ತೆ ಫಿಸಿಕಲಿ, ಅಥವಾ ಒಬ್ಬರು ಸೆಂಡ್ ಮಾಡಬೇಕಾಗುತ್ತೆ. ನನಗೆ ಅವ್ರ ಆ್ಯಕ್ಸೆಸ್ ಬೇಕು, ಅವ್ರ ಇನ್ಫಾರ್ಮೇಷನ್ ಬೇಕು ಅಂದರೆ ಐ ಕ್ಯಾನ್ ಹೈಯರ್ ಸಮ್ ಹ್ಯಾಕರ್ ಓವರ್ ದ ಡೀಪ್ ವೆಬ್. ಒಬ್ಬನ್ನ ಹೈಯರ್ ಮಾಡಿ ನನಗೆ ಅವ್ರ ಡಾಕ್ಯುಮೆಂಟ್ ಬೇಕು, ಫಾರ್ ಐ ಆಮ್ ಗಿವಿಂಗ್ ಯು ದಿಸ್ ಮಚ್ ಮನಿ. ಅವನು ಹಾಸ್ಪಿಟಲ್ ಡೇಟಾಬೇಸಲ್ಲಾಗಿ ನಾಗ್ತಾನೋ ಅಥವಾ ಇನ್ನೊಂದು ಮಾಡ್ತಾನೋ ಮತ್ತೊಂದು ಮಾಡ್ತಾನೋ, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ನಮಗೆ ಅದು ಬೇಕಾಗೂ ಇಲ್ಲ ಕೂಡ. ಅಲ್ಟಿಮೇಟ್ಲಿ ನನಗೆ ಅವ್ರದ್ದು ಆಕ್ಸೆಸಿಬಿಲಿಟಿ ಬೇಕು, ಮೆಡಿಕಲ್ ಇನ್ಫಾರ್ಮೇಷನ್ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಬರೀ ಅದೊಂದು ಒನ್ ಆಫ್ ದ ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇರೋದು. ಬಹಳಷ್ಟು ಎಕ್ಸಾಂಪಲ್ ಇದ್ದಾವೆ ಈ ಥರ ಡೀಪ್ ವೆಬ್ಬಲ್ಲಿ.
ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಇದೇ ಥರದ್ದು ಕೊಡ್ತೀವಿ. ಕನ್ಸಿಡರ್ ಯು ಪರ್ಚೇಸ್ಡ್ ಪ್ಲಾಟ್, ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡಿದ್ರೆ ಮೇ ಬಿ ಇನ್ ದ ಬ್ಯಾಂಗ್ಳೂರ್. ಡಾಕ್ಯುಮೆಂಟ್ ಬಂದುಬಿಟ್ಟು ನಿಮ್ಮ ಹತ್ರ ಇರುತ್ತೆ, BDA ಹತ್ರ ಇರುತ್ತೆ. ಎಕ್ಸ್ಪರ್ಸನಿಗೆ ಆ ಡಾಕ್ಯುಮೆಂಟ್ ಸಿಗುತ್ತಾ? ಪಾಸಿಬಿಲಿಟಿ ಇಸ್ ಝೀರೋ, ರೈಟ್? ಸ್ಟಿಲ್ ಪೀಪಲ್ ಕ್ಯಾನ್ ಏಬಲ್ ಟು ಆ್ಯಕ್ಸೆಸ್ ಇಟ್. ಹಿಂಗೆ ಅಂದರೆ ಗೂಗಲಿಗೆ ಹೋಗಿ BDA.com ಅಂತ ಕೊಟ್ಟರೆ ಬರುತ್ತಾ? ನೋ, ದಟ್ಸ್ ಅ ಸರ್ಫೇಸ್ ವೆಬ್. ಅದು ಡೀಪ್ ವೆಬ್ ಅಂತ ಇರುತ್ತೆ. ಏನಿದು ಡೀಪ್ ವೆಬ್ ಅಂದರೆ? ನಾವು ನಾರ್ಮಲಾಗಿ ಗೂಗಲಲ್ಲಿ deepweb.com ಅಂತ ಕೊಟ್ಟರೆ ಬರೋದಿಲ್ಲ. ಇದನ್ನು ಆ್ಯಕ್ಸೆಸ್ ಮಾಡಬೇಕು ಅಂದರೆ ಸಪ್ರೇಟ್ ಆಗಿರೋ ಸಾಫ್ಟ್ವೇರ್ ಬೇಕಾಗುತ್ತೆ. ಅದರ ಪಂಟ್ರಾಗಿರಬೇಕು ಅಂತಾರಲ್ಲ, ಅಂದರೆ ಎಕ್ಸ್ಟ್ರಾ ಕೋಡಿಂಗ್ ಬೇಕಾಗುತ್ತೆ, ಲಿನಕ್ಸ್ ವಿಚೆವರ್ ಸಾಫ್ಟ್ವೇರ್. ಬಟ್ ಆಕ್ಸೆಸಿಬಿಲಿಟಿ ಇರೋದಿಲ್ಲ. ನಾರ್ಮಲ್ ನಾವೀಗ ಹಿಂಗೆ ಗೂಗಲಿಗೆ ಹೋಗಿ ಏನಾದರೂ ಬೇಕು ಅಂತ ಕೊಡ್ತೀವೋ ಆ ಥರ ಇರೋದಿಲ್ಲ ಆಕ್ಸೆಸಿಬಿಲಿಟಿ. ಡಿಫ್ರೆಂಟ್ ಸಾಫ್ಟ್ವೇರ್, ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಇರ್ತವೆ, ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಪ್ರೋಟೋಕಾಲ್ಸ್ ಅಂದರೆ ಫಿಸಿಕಲ್ ಪ್ರೋಟೋಕಾಲ್ ಅಲ್ಲ, ಡಿಜಿಟಲ್ ಒನ್. ಅದನ್ನೆಲ್ಲ ಫಾಲೋ ಮಾಡಬೇಕಾಗಿರುತ್ತೆ. ದೆನ್ ಯು ಮೈಟ್ ಗೆಟ್, ಯು ಮೇ ನಾಟ್ ಗೆಟ್. ದಟ್ಸ್ ವಾಟ್ ದ ಡೀಪ್ ವೆಬ್ ಈಸ್. ಸಿ ದರ್ ಆರ್ ಮೆನಿ ಎಕ್ಸಾಂಪಲ್ಸ್. ನಾನು 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯಾಕಂದರೆ ಡಾರ್ಕ್ ವೆಬ್ ಅಂದರೆ ದಿಸ್ ಇಸ್ ವೇರ್ ಕ್ಯೂರಿಯಾಸಿಟಿ ಬಿಗಿನ್ಸ್. ಇಲ್ಲೇ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಹಿಂಗಿದ್ದು ಡಾರ್ಕ್ ವೆಬ್ ಅಂದರೆ, ಇಫ್ ಯು ಕನ್ಸಿಡರ್ ದ ಸರ್ಫೇಸ್ ವೆಬ್ ಮತ್ತು ಡೀಪ್ ವೆಬ್ಬನ್ನು 30% ಅಂತ ಕನ್ಸಿಡರ್ ಮಾಡಿದ್ರೆ ರೆಸ್ಟ್ 70% ಬಂದ್ಬಿಟ್ಟು ಡಾರ್ಕ್ ವೆಬ್. ಅಂದರೆ ಏನಿದು ಡಾರ್ಕ್ ವೆಬ್? ಏನಾಗಿರ್ಬೋದು? ಕನ್ಸಿಡರ್ ಯು ವಾಂಟ್ ಟು ಪರ್ಚೇಸ್ ಅ ಗನ್. ನೀವೊಂದು ಗನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ. ವಾಟ್ ಈಸ್ ದ ಪಾಸಿಬಿಲಿಟಿ ದಟ್ ನೀವು ಇಂಡಿಯಾದಲ್ಲಿ ಪರ್ಚೇಸ್ ಮಾಡೋಕ್ಕಾಗುತ್ತೆ, ಅಥವಾ ವಿತಿನ್ ಕಪಲ್ ಆಫ್ ಡೇಸಲ್ಲಿ ನಿನಗೆ ಬರುತ್ತೆ? ಅದು ನಾಟ್ ಅ ರಿವಾಲ್ವರ್ ಆರ್ ಪಿಸ್ತೂಲ್ ಅಥವಾ ಇನ್ನೊಂದಲ್ಲ, ನಿನಗೆ ಬೇಕಾಗಿರೋದೇ ಡಿಫ್ರೆಂಟು. ಪಾಸಿಬಿಲಿಟಿ ಹೆಂಗಿದೆ? ಇಂಪೋರ್ಟ್ ಮಾಡ್ಕೊಳಕ್ಕಾಗುತ್ತಾ? ನಾಟ್ ಪಾಸಿಬಲ್, ರೈಟ್? ಸೊ ದಟ್ ಈಸ್ ವೇರ್ ಡಾರ್ಕ್ ವೆಬ್ ಕಮ್ಸ್ ಇನ್ ಟು ಪಿಕ್ಚರ್. ಯು ಕ್ಯಾನ್ ಬೈ ಆಮ್ಯುನೇಷನ್ ಅಥವಾ ಗನ್ಸ್, ಬಾಂಬ್ಸ್ ಏನಾದರೂ ಬೈ ಮಾಡ್ಬೋದು. ಮತ್ತು ಪಾರ್ನೋಗ್ರಫಿ ಕಂಟೆಂಟ್ ಆಗಿರ್ಬೋದು, ಚೈಲ್ಡ್ ಪಾರ್ನೋಗ್ರಫಿ ಆಗಿರ್ಬೋದು. ಐ ಥಿಂಕ್ ಇಟ್ ಈಸ್ ಬ್ಯಾನ್ಡ್ ಇನ್ ಇಂಡಿಯಾ, ರೈಟ್? ಚೈಲ್ಡ್ ಪಾರ್ನೋಗ್ರಫಿ ಯು ಕ್ಯಾನ್ ಡೆಫಿನೆಟ್ಲಿ ಆಕ್ಸೆಸ್ ದೇರ್. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನಿಮಗೆ ಟಾರ್ಚರಿಂಗ್ ವೀಡಿಯೋಸ್. ಏನಿದು ಟಾರ್ಚರಿಂಗ್ ವೀಡಿಯೋಸ್ ಅಂದರೆ? ನೀವು ಸರ್ಫೇಸ್ ವೆಬ್ಬಲ್ಲೆಲ್ಲ ನೋಡ್ತಾ ಇರ್ತೀರ, ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿಗಳು ಬರ್ತಿರ್ತಾರೆ, ಹಾಯ್ ಬಾಯ್ ಮಾಡ್ತಿರ್ತಾರೆ. ಅವರು ಬರ್ಡೇ ದಿನ ಅಥವಾ ಇನ್ನೊಂದು ಮತ್ತೊಂದು ಯೂಟ್ಯೂಬಲ್ಲಿ ಬರ್ತಾ ಇರ್ತಾರೆ, ಎಲ್ಲ ಕಡೆ ಸ್ಟ್ರೀಮ್ ಮಾಡ್ತಾ ಇರ್ತಾರೆ. ಅಥವಾ ಯಾವ್ದಾರು ಇವೆಂಟಿಗೆ ಹೋದ್ರೂ ಕೂಡ ಸ್ಟ್ರೀಮ್ ಮಾಡ್ತಾ ಇರ್ತಾರೆ. ಡಾರ್ಕ್ ವೆಬ್ಬಲ್ಲೂ ಕೂಡ ಅದೇ ಆಗ್ತಾ ಇರುತ್ತೆ. ಬಟ್ ಇಟ್ ಈಸ್ ಸೋ ಡಾರ್ಕ್. ಏನಂಗಂದರೆ ಡಾರ್ಕ್ ವೆಬ್ಬಲ್ಲಿ ಕಾಮನ್ ಆಗಿ ಆಕ್ಸೆಸಿಬಿಲಿಟಿ ತೊಗೊಳೋರೆಲ್ಲ ದೋಸ್ ಆರ್ ಆಲ್ ನಾಟ್ ನಾರ್ಮಲ್ ಪೀಪಲ್ ಲೈಕ್ ಅಸ್. ಅಥವಾ ಸ್ಟ್ರೀಮಿಂಗಲ್ಲಿ ಕೂರೋರೆಲ್ಲ ನಾರ್ಮಲ್ ಪೀಪಲ್ ಆಗಿರೋಲ್ಲ. ಅವರೆಲ್ಲ ಸ್ವಲ್ಪ ತಲೆ ಕೆಟ್ಟಿರುತ್ತೆ ಅಂತಾರಲ್ಲ, ಸೈಕೋಪಾತ್ಗಳಾಗಿರ್ತಾರೆ. ಒಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ರೂಮ್ ಇರುತ್ತೆ. ಆ ರೂಮಲ್ಲಿ ಒಬ್ಬರು ಚೇರ್ ಮೇಲೆ ಯಾರನ್ನ ಕೂರಿಸಿರ್ತಾರೆ. ಮೇ ಬಿ ಹುಡುಗ ಆಗಿರ್ಬೋದು, ಹುಡುಗಿನ ಆಗಿರ್ಬೋದು. ಪ್ರಾಬಿಲಿಟಿ ದಟ್ ಹುಡುಗಿನೇ ಜಾಸ್ತಿ ಆಗಿರ್ತಾರೆ. ಒಬ್ಬ ಬರ್ತಾನೆ, ಮೇ ಬಿ ಅವ್ನು ಮಾಸ್ಕ್ ಹಾಕ್ಕೊಂಡಿರ್ತಾನೆ. ಬಿಕಾಸ್ ಡಾರ್ಕ್ ವೆಬ್ಬಲ್ಲಿ ಯಾವುದು ಕೂಡ ಕರೆಕ್ಟಾಗಿ ತೋರಿಸಲ್ಲ ಫೇಸ್ಗಳು, ಮಾಸ್ಕ್ ಹಾಕಿರ್ತಾನೆ. ಇಲ್ಲಿ ಒಂದು 10ರಿಂದ 15 ಜನ ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದಾರೆ, ಲೈವ್ ಸ್ಟ್ರೀಮ್ ನೋಡ್ತಾ ಇರ್ತಾರೆ ಡಾರ್ಕ್ ವೆಬ್ಬಲ್ಲಿ. ಅವನು ಟಾರ್ಚರ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ, ಹೊಡಿಯೋದಾಗಿರ್ಬೋದು, ಪ್ರೈವೇಟ್ ಸ್ಪಾಟ್ಸಿಗೆಲ್ಲ ಹಿಂಸೆ ಕೊಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇವರು ಅದನ್ನು ನೋಡಿಕೊಂಡು ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಿಮಗೆ ಯೂಟ್ಯೂಬಲ್ಲಿ ಸೂಪರ್ ಚಾಟ್ ಅಂತ ಇರುತ್ತೆ. ಯಾರಾದರೂ ಒಬ್ಬರು ನಿಮಗೆ ಇಷ್ಟವಾದ ಸೆಲೆಬ್ರಿಟಿ ಬಂದರೆ ಕ್ಯಾನ್ ಸೆಂಡ್ ಅ ಸೂಪರ್ ಚಾಟ್, ಅವ್ರಿಗೆ ದುಡ್ಡು ಹೋಗ್ತಾರೆ. ದ ಸೇಮ್ ಥಿಂಗ್ಸ್ ಫಾಲೋಸ್ ಹಿಯರ್. ಬಟ್ ಹಿಯರ್ ಇಲ್ಲಿ ಒಂದು ಕೇಸ್ ಏನು ಅಂದರೆ, ಅಲ್ಲೂ ಕೂಡ ಅದೇ ಥರ ಇರುತ್ತಲ್ಲ ಯೂಟ್ಯೂಬಲ್ಲಿ, ನೀವು ಈ ಸ್ಟೆಪ್ ಮಾಡಿ ನಾನು 500 ರೂಪಾಯಿ ಕೊಡ್ತೀನಿ. ಸೊ ಅದೇ ಥರ ಅವ್ಳು ಬೆರಳು ಕಟ್ ಮಾಡು, ನಾನು ನಿನಗಿಷ್ಟು $1 ಕೊಡ್ತೀನಿ. ಕಟ್ ಮಾಡ್ತಾನೆ, $1 ಸಿಗುತ್ತೆ. ಅವಳು ಕೂದಲು ಕಟ್ ಮಾಡು, ಫುಲ್ ಶೇವ್ ಮಾಡಾಕ್ಬಿಡು, ಅಥವಾ ಕಾಲು ಬೆರಳು ಕಟ್ ಮಾಡು, ಅಥವಾ ಕಿವಿ ಕಟ್ ಮಾಡು, ಈ ಥರ ಎಲ್ಲ ಇರುತ್ತೆ. ಸೊ ದೀಸ್ ಆರ್ ಆಲ್ ವೆರಿ ರೇರ್ ಎಕ್ಸಾಂಪಲ್ ಏನಲ್ಲ, ದಿಸ್ ಇಸ್ ವೆರಿ ನಾರ್ಮಲ್ ಎಕ್ಸಾಂಪಲ್ ನಾನು ಕೊಡ್ತಾರೆ ನಿಮಗೆ. ನೀವು ಇಂಟರ್ನೆಟ್ ಓಪನ್ ಮಾಡಿ ಡಾರ್ಕ್ ವೆಬ್ ಸ್ಟೋರೀಸ್ ಅಂತ ಕೊಟ್ಟರೆ ಸಿಕ್ಕಾಬಿಟ್ಟೆ ಬರುತ್ತೆ.
ಇನ್ನೊಂದು ಹೇಳಬೇಕು ಅಂದರೆ ಕನ್ಸಿಡರ್ ನನಗೆ ಇನ್ನೊಬ್ಬ ಕಂಡ್ರೆ ಆಗ್ತಾ ಇರಲ್ಲ, ಅವನಿಗೆ ಸುಪಾರಿ ಕೊಡಬೇಕು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ. ನಾರ್ಮಲ್ ಅಲ್ಲಿ ಕೊಡ್ತೀನಿ, ಸರ್ಫೇಸ್ ವೆಬ್ಬಲ್ಲಿ ಕೊಡ್ತೀನಿ ಅಂದರೆ ಅಥವಾ ಯಾರಿಗೋ ಹೇಳ್ತೀನಿ ಅಂದರೆ ಗೊತ್ತಾಗ್ಬಿಡುತ್ತೆ ಪೊಲೀಸವರಿಗೆ. ಡಾರ್ಕ್ ವೆಬ್ಬಲ್ಲಿ ಇಟ್ ಈಸ್ ಸೋ ಡಾರ್ಕ್, ಯಾರಿಗೂ ಕೂಡ ಬಹಳ ಕಷ್ಟ ಗೊತ್ತಾಗೋದು. ಗೊತ್ತಾಗಲಿಲ್ಲಂಗೆ ಅವನಿಗೆ ಅವನ ಕತೆ ಮುಗಿಸ್ಬಿಡ್ತಾರೆ. ಸೊ ಡಾರ್ಕ್ ವೆಬ್ ಇಸ್ ಸೋ ಡಾರ್ಕ್, ಯು ಕ್ಯಾನ್ ನಾಟ್ ಈವನ್ ಇಮ್ಯಾಜಿನ್. ನಾನು ಬಹಳಷ್ಟು ಕಡಿಮೆ ಎಕ್ಸಾಂಪಲ್ ಅಷ್ಟೇ ಕೊಟ್ಟಿರೋದು. ಈ ವಿಡಿಯೋ ಕಂಟಿನ್ಯೂಷನ್ ಏನಿರುತ್ತೆ ಅಂದರೆ ಸ್ವಲ್ಪ ಡಾರ್ಕ್ ವೆಬ್ ವೀಡಿಯೋಸ್ಗಳು ಹಾಕ್ತೀನಿ, ಏನೇನಿರುತ್ತೆ ಅಂತ ನೋಡಿ. ಸೊ ಇಂಟರ್ನೆಟ್ ಫೈನಲಿ ಏನು ಹೇಳಬೇಕು ಅಂದರೆ, ಇಂಟರ್ನೆಟ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಬೇಕು, ಏನನ್ನು ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಯಾವುದೋ ಲಿಂಕ್ ಕಳಿಸ್ತೀನಿ, ಓದ್ತೀನಿ, ಇನ್ನೊಂದು ಮಾಡ್ತೀನಿ, ಯಾವುದೋ ಒಂದು ರ್ಯಾಂಡಮ್ ವೆಬ್ಸೈಟಿಗೆ ಕೂರ್ತೀನಿ, ನಿಮ್ಮದು ಎವ್ರಿ ಸ್ಟೆಪ್ಸ್ ರೆಕಾರ್ಡ್ ಆಗ್ತಾ ಇರುತ್ತೆ ಇಂಟರ್ನೆಟ್ಟಲ್ಲಿ. ಸೊ ಬಿ ಕಾಷಿಯಸ್. ನೀವು ಡಾರ್ಕ್ ವೆಬ್ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅಂದರೆ ಜಸ್ಟ್ ಕಮೆಂಟ್ ಇಟ್ ಔಟ್, ಕಂಟಿನ್ಯೂ ಮಾಡ್ತೀನಿ.